Hello everyone, welcome to the class on Integrated Accounting System. The objective of this session is to orient you towards the basic concepts of Integrated Accounting System. And myself, I am Rakshita J, working as an assistant professor in the Department of Commerce at Shri D. Devraja Arasu Government First Grade College, Hunsuru. So let's begin the topic with the introduction. To operate the business efficiently, it is necessary to make use of an appropriate accounting system. Usually, accounting have two types of information. One is financial transaction related information and another one is cost transaction related information. ಯಾವುದೇ ಒಂದು ವ್ಯವಹಾರವನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ಆ ವ್ಯವಹಾರದಲ್ಲಿನ ಅಕೌಂಟಿಂಗ್ ಸಿಸ್ಟಮನ್ನು ಸೂಕ್ತವಾಗಿ ಬಳಸಿಕೊಳ್ಳುವಂತಹದ್ದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಅಕೌಂಟಿಂಗ್ ಸಿಸ್ಟಮ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಅಕೌಂಟಿಂಗ್ನಲ್ಲಿ ನಾವು ಬಳಸುವಂತಹ ಟ್ರಾನ್ಸಾಕ್ಷನ್ಸ್ಗಳ ಬಗ್ಗೆ ಹೇಳುವಂಥದ್ದಾದರೆ ಯಾವುದೇ ವ್ಯವಹಾರದಲ್ಲಿ ಎರಡು ತರಹನಾದ ಟ್ರಾನ್ಸಾಕ್ಷನ್ಗಳನ್ನು ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಒಂದು ಕಾಸ್ಟ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ಇನ್ಫಾರ್ಮೇಷನ್, ಮತ್ತೊಂದು ಫೈನಾನ್ಷಿಯಲ್ ಅಕೌಂಟಿಂಗ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಇನ್ಫಾರ್ಮೇಷನ್. ಅಕೌಂಟಿಂಗ್ ಸಿಸ್ಟಮ್ ಅನ್ನುವಂತಹದ್ದು ಈ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಹೇಗೆ ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ರೆಕಾರ್ಡ್ ಮಾಡಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ಬೇಕು. ಅಂದರೆ ಕಾಸ್ಟ್ ಟ್ರಾನ್ಸಾಕ್ಷನನ್ನು ಒಂದು ಸಪ್ರೇಟ್ ಬುಕ್ನಲ್ಲಿ ರೆಕಾರ್ಡ್ ಮಾಡಬೇಕಾ, ಫಿನಾನ್ಷಿಯಲ್ ಟ್ರಾನ್ಸಾಕ್ಷನನ್ನು ಸಪ್ರೇಟ್ ಬುಕ್ನಲ್ಲಿ ರೆಕಾರ್ಡ್ ಮಾಡಬೇಕಾ, ಅಥವಾ ಎರಡನ್ನೂ ಸೇರಿಸಿ ಒಂದು ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಈ ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡಬೇಕಾ ಅನ್ನುವಂತಹದ್ದನ್ನು ಈ ಅಕೌಂಟಿಂಗ್ ಸಿಸ್ಟಮು ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡುವಂಥದ್ದೇ. ಸೊ ಅಕೌಂಟಿಂಗ್ ಸಿಸ್ಟಮಲ್ಲಿ ಎರಡು ತರಹನಾದ ಅಕೌಂಟಿಂಗ್ ಸಿಸ್ಟಮ್ ಇದೆ. ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್, ಮತ್ತೊಂದು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್. ಫೈನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿರ್ತೀವಿ ಇಲ್ಲಿ ತನಕ. ಈ ತರಗತಿಯಲ್ಲಿ ನಾವು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. That is, accounting system should state in clear terms how the financial and the cost accounting transaction should be recorded in the books of accounts, whether these cost and financial transactions should be integrated, that is combined, or it should be kept separately. We have two types of accounting system. One is financial accounting system and another one is cost accounting system. We already learned about the financial accounting system. In this class we are going to learn about the cost accounting system. Cost accounting system, it means application of accounting and costing principles of methods in ascertaining of cost. ಅಕೌಂಟಿಂಗ್ ಮತ್ತು ಕಾಸ್ಟಿಂಗ್ ತತ್ವಗಳನ್ನು ಅಳವಡಿಸಿಕೊಂಡು ಕಾಸ್ಟನ್ನು ಲೆಕ್ಕಾಚಾರ ಮಾಡುವಂತಹ ಸಿಸ್ಟಮನ್ನು ನಾವು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ವಿ ಹ್ಯಾವ್ ಟೂ ಬೇಸಿಕ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್. ಒನ್ ಇಸ್ non-integrated accounting system and another one integrated accounting system. These systems depends on how we are going to maintain the books. ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಎರಡು ತರಹನಾದಂತಹ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಇದೆ. ಒಂದು ನಾನ್ ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್, ಮತ್ತೊಂದು ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್. ಈ ಕ್ಲಾಸಿಫಿಕೇಷನನ್ನು ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ, ನಾನು ಮುಂಚೆನೇ ತಿಳಿಸಿದ ಹಾಗೆ ಕಾಸ್ಟ್ ಅಕೌಂಟಿಂಗ್ ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗ್ ಟ್ರಾನ್ಸಾಕ್ಷನನ್ನು ನಾವು ಹೇಗೆ ರೆಕಾರ್ಡ್ ಮಾಡ್ತೀವಿ ಅನ್ನೋಂತಹ ಬೇಸಿಸ್ ಮೇಲೆ ಎರಡು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ. So now let us understand the meaning of non-integrated accounting system. Non-integrated or non-integral accounting system where separate accounts books are maintained to record the financial and cost transaction. Two set of accounts books are kept in non-integral system of accounting, one for recording the cost transactions and another one for recording the financial transactions.
ನಾನು ನಿಮಗೆ ಮುಂಚಿತವಾಗಿ ಹೇಳಿದ ಹಾಗೆ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಇರುವಂತಹ ಎರಡು ಟ್ರಾನ್ಸಾಕ್ಷನ್ಸ್, ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಮತ್ತೊಂದು ಕಾಸ್ಟ್ ಟ್ರಾನ್ಸಾಕ್ಷನ್ಸ್. ಇದೆರಡನ್ನೂ ಕೂಡ ನಾವು ಸಪ್ರೇಟಾಗಿ ಅಂದರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸನ್ನು ಒಂದು ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ, ಕಾಸ್ಟ್ ಟ್ರಾನ್ಸಾಕ್ಷನ್ಸನ್ನು ಮತ್ತೊಂದು ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಮೇಂಟೈನ್ ಮಾಡುವಂತಹ ಸಿಸ್ಟಮನ್ನು ನಾವು ನಾನ್ ಇಂಟಿಗ್ರಲ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ. ಈ ನಾನ್ ಇಂಟಿಗ್ರಲ್ ಅಕೌಂಟಿಂಗ್ ಸಿಸ್ಟಮನ್ನು ನಾವು ಕಾಸ್ಟ್ ಕಂಟ್ರೋಲ್ ಸಿಸ್ಟಮ್ ಅಂತ ಕೂಡ ಹೇಳ್ತೀವಿ. ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್. Integrated means combined. It is a combined accounting system. What we are going to combine here? We are going to combine here the cost and financial accounting transactions. ಅಂದರೆ ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ನಾವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸನ್ನು ಮತ್ತು ಕಾಸ್ಟ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸನ್ನು ಒಂದೇ ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಮೇಂಟೈನ್ ಮಾಡ್ತೀವಿ. ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ ಇಸ್ ಅ ಅಕೌಂಟಿಂಗ್ ಸಿಸ್ಟಮ್. Here only one set of books of accounts is maintained to record both the financial and cost transactions. ಕಾಸ್ಟ್ ಮತ್ತು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸನ್ನು ಒಂದೇ ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಮೇಂಟೈನ್ ಮಾಡೋದನ್ನು ನಾವೇನು ಹೇಳ್ತೀವಿ? ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. So the requirements of both the accounting system are completely different. Financial accounting focus on ascertaining the profit or loss of the entire business by considering the entire organization activities. ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ನಾವೇನು ಮಾಡ್ತೀವಿ? ಎಲ್ಲ ಡಿಪಾರ್ಟ್ಮೆಂಟ್ ಮೇಲೂ ಫೋಕಸ್ ಇರುತ್ತೆ, ಇರೆಸ್ಪೆಕ್ಟಿವ್ ಆಫ್ ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್. ಇದು ಒಂದೇ ಡಿಪಾರ್ಟ್ಮೆಂಟ್ ಅಂತ ಅವ್ರು ಕನ್ಸಿಡರ್ ಮಾಡೋದಿಲ್ಲ. ಕಾಸ್ಟ್ ಅಕೌಂಟಿಂಗ್ನಲ್ಲಿ ನಾವು ಮೇಯ್ನಾಗಿ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಹೌದಲ್ವಾ? ಸೊ ಇಲ್ಲಿ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮಲ್ಲಿ ಇರುವಂತಹ ರಿಕ್ವೈರ್ಮೆಂಟ್ಸೇ ಬೇರೆ ಆಗಿರುತ್ತೆ, ಫೈನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ ಇರುವಂತಹ ರಿಕ್ವೈರ್ಮೆಂಟ್ಸೇ ಬೇರೆ ಆಗಿರುತ್ತೆ. ಸೊ ಈ ಎರಡೂ ರಿಕ್ವೈರ್ಮೆಂಟ್ಸನ್ನು ಮ್ಯಾಚ್ ಮಾಡುವಂತಹ ಸಿಸ್ಟಮನ್ನು ನಾವೇನು ಹೇಳ್ತೀವಿ ಅಂದರೆ ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. To meet the requirements of both the cost and financial accounting system, a common set of accounts will be prepared and it is called as the integrated accounting system. It is like a hybrid between the non-integrated and financial system of the accounting. Integrated accounting records provide the necessary information for ascertainment of the cost of each unit, batch or job. Simultaneously, financial statements can be prepared also. In this system, transactions are recorded based on the double entry bookkeeping. Costs are classified on the basis of function, which enables the firm in ascertainment of the product cost with the necessary classifications. ಸೊ ಈ ಸಿಸ್ಟಮ್ ಆಫ್ ಅಕೌಂಟಿಂಗ್ನಲ್ಲಿ ನಮಗೆ ಬೇಕಾದಂತಹ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕಾಸ್ಟನ್ನು ಕೂಡ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಟ್ ದಿ ಸೇಮ್ ಟೈಮ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಲೈಕ್ ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಲ್ಲದನ್ನು ಕೂಡ ಈಸಿಯಾಗಿ ಪ್ರಿಪೇರ್ ಮಾಡಲಿಕ್ಕೆ ಬೇಕಾದಂತಹ ಇನ್ಫಾರ್ಮೇಷನ್ ಒಂದೇ ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ನಮಗೆ ಸಿಗುತ್ತೆ. So now let us discuss about the advantages of integrated accounting system. The first advantage is that there is no need for reconciliation statement. ಹಾಗಂದರೆ ನಾವು ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ರೀಕನ್ಸಿಲೇಷನ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾದರೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂದರೆ ಏನು? ಸೊ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಅಂದರೆ ಇದು ಒಂದು ಅಕೌಂಟಿಂಗ್ ಸ್ಟೇಟ್ಮೆಂಟ್. ಇದರಲ್ಲಿ ನಾವೇನನ್ನು ಮಾಡ್ತೀವಿ ಅಂತ ಅಂದರೆ ಕಾಸ್ಟ್ ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗನ್ನು ಎರಡನ್ನೂ ಕೂಡ ಕಂಬೈನ್ ಮಾಡಿಕೊಂಡು, ಅಂದರೆ ಎರಡು ಅಕೌಂಟಿಂಗ್ ಸಿಸ್ಟಮಲ್ಲೂ ಬಂದಿರುವಂತಹ ಪ್ರಾಫಿಟನ್ನು ನಾವು ಟ್ಯಾಲಿ ಮಾಡ್ತೀವಿ. ಸೊ ಈ ರೀತಿ ರೀಕನ್ಸಿಲೇಷನ್ ಸ್ಟೇಟ್ಮೆಂಟನ್ನು ನೀವು ಪ್ರಿಪೇರ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಕೂಡ ಜಾಸ್ತಿ ಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ಫಾರ್ಮೇಷನ್ ಕೂಡ ಅವಶ್ಯಕತೆ ಇರುತ್ತೆ. ಬಿಕಾಸ್ ನೀವು ಎರಡು ಅಕೌಂಟಿಂಗ್ ಸಿಸ್ಟಮಿಂದನೂ ಕೂಡ ಏನು ಮಾಡಬೇಕಾಗತ್ತೆ? ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡುವಾಗ ಸ್ವಲ್ಪ ಹೆಚ್ಚಿನ ಸಮಯ ಮತ್ತು ಮಾಹಿತಿಯ ಅವಶ್ಯಕತೆ ಇರುತ್ತೆ. ಬಟ್ ನಾವು ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಎರಡು ಬುಕ್ಸ್ ಆಫ್ ಅಕೌಂಟ್ಸ್ ಇನ್ಫಾರ್ಮೇಷನ್ನು ಒಂದೇ ಬುಕ್ಕಲ್ಲಿ ಕಂಬೈನ್ ಮಾಡಿ ಬರೆಯೋದ್ರಿಂದ ನಮಗೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅವಶ್ಯಕತೆ ಬರೋದಿಲ್ಲ ಯಾವುದರಲ್ಲಿ? ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ. ಸೊ ದಟ್ ಈಸ್ ದ ಫಸ್ಟ್ ಅಡ್ವಾಂಟೇಜ್ ಆಫ್ ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್. ಹಿಯರ್ ದರ್ ಇಸ್ ನೋ ನೀಡ್ ಫಾರ್ ಪ್ರಿಪ್ರೇಷನ್ ಆಫ್ ದಿ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್.
The second advantage of integrated accounting system is that it is having with a very simple accounting procedures. ಅಂದರೆ ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ನಾವು ಫಾಲೋ ಮಾಡುವಂತಹ ಅಕೌಂಟಿಂಗ್ ಪ್ರೊಸೀಜರ್ ತುಂಬಾ ಸಿಂಪಲ್ ಆಗಿರುತ್ತೆ. ಇದರಿಂದ ನಾವು ತುಂಬ ಈಸಿಯಾಗಿ ಬುಕ್ಸ್ ಆಫ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ದಿ ಸೆಕೆಂಡ್ advantage of the integrated accounting system. And third advantage is that it helps in saving the clerical efforts as well as the time, because here we are going to combine both the system of accounting. ನಾವಿಲ್ಲಿ ಏನು ಮಾಡ್ತೀವಿ, ಎರಡು ಸಿಸ್ಟಮ್ ಆಫ್ ಅಕೌಂಟಿಂಗನ್ನು ಕಂಬೈನ್ ಮಾಡೋದ್ರಿಂದ ಒಬ್ಬರೇ ವ್ಯಕ್ತಿ ಏನು ಮಾಡ್ತಾರೆ, ಈ ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಇಬ್ಬರು ಕ್ಲರಿಕಲ್ ವರ್ಕ್ ಏನಾಗುತ್ತೆ, ಒಬ್ಬ ವ್ಯಕ್ತಿ ಮಾಡೋದ್ರಿಂದ ಟೈಮ್ ಮತ್ತು ಎನರ್ಜಿ ಏನಾಗ್ತಾ ಹೋಗುತ್ತೆ, ಸೇವ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಬಹಳಷ್ಟು ಸಮಯ ಮತ್ತು ಶ್ರಮ ಉಳಿತಾಯ ಆಗುತ್ತೆ. ಅದು ಈ ಸಿಸ್ಟಮ್ನ ಮತ್ತೊಂದು ಅಡ್ವಾಂಟೇಜ್. ನಾಲ್ಕನೇ ಅಡ್ವಾಂಟೇಜ್, ರಿಟ್ರೀವಿಂಗ್ ಆಫ್ ಇನ್ಫಾರ್ಮೇಷನ್ ಈಸ್ ವೆರಿ ಮಚ್ ಈಸಿ ಆ್ಯಂಡ್ ಕ್ವಿಕ್. ನಾವು ಮಾಹಿತಿಯನ್ನು ಮರುಕಳಿಸಿ ಪಡೆಯುವಾಗ ಅಥವಾ ನಾವು ಮಾಹಿತಿಯನ್ನು ಪಡೆಯುವಂಥದ್ದು ತುಂಬ ಈಸಿಯಾಗಿ ಮತ್ತು ಬಹಳ ವೇಗವಾಗಿ ಈ ಮೆಥಡ್ನಲ್ಲಿ ಪಡಿತೀವಿ. ಯಾಕಂತ ಅಂದರೆ ಎರಡು ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಇರುವಂಥ ಇನ್ಫಾರ್ಮೇಷನನ್ನು ನಾವು ಒಂದೇ ಸಿಸ್ಟಮಲ್ಲಿ ರೆಕಾರ್ಡ್ ಮಾಡ್ತಾ ಹೋದಾಗ ನಮಗೆ ಬೇಕಾಗುವಂಥ ಇನ್ಫಾರ್ಮೇಷನ್ ತುಂಬ ನಾವು ಬೇಗ ಪಡಿತಾ ಹೋಗ್ತೀವಿ. ದಟ್ ಈಸ್ ದಿ ಅನದರ್ ಅಡ್ವಾಂಟೇಜ್. ಆ್ಯಂಡ್ ದಿ ಲಾಸ್ಟ್ ಅಡ್ವಾಂಟೇಜ್ ಇಸ್ ದಟ್ ಇಟ್ ಈಸ್ ಅ ವೆರಿ ಎಕನಾಮಿಕಲ್ ಮೆಥಡ್. ದಿಸ್ ಮೆಥಡ್ ಅವಾಯ್ಡ್ಸ್ ದ ಡುಪ್ಲಿಕೇಶನ್ ಆಫ್ ವರ್ಕ್. ನಾವು ಎರಡೆರಡು ಸಿಸ್ಟಮಲ್ಲಿ ಮೆಥಡ್ ರೆಕಾರ್ಡ್ ಮಾಡುವಂಥ ಇನ್ಫಾರ್ಮೇಷನ್ ಏನಾಗ್ತಾ ಇರುತ್ತೆ, ನಮಗೆ ಇಲ್ಲಿ ಅವಾಯ್ಡ್ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ, ಡೂಪ್ಲಿಕೇಶನ್ ಆಫ್ ವರ್ಕು ಅವಾಯ್ಡ್ ಆಗುತ್ತೆ. ಇದರಿಂದ ಕಾಸ್ಟ್ ಆಫ್ ಆಪ್ರೇಷನ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ನಾವು ಈ ಮೆಥಡನ್ನು ಕಾಸ್ಟ್ ಎಫೆಕ್ಟಿವ್ ಮೆಥಡ್ ಅಥವಾ ಎಕನಾಮಿಕಲ್ ಮೆಥಡ್ ಅಂತ ಕೂಡ ನಾವು ಹೇಳಬಹುದು. ಸೊ ದೀಸ್ ಆಲ್ ಆರ್ ಸಮ್ ಅಡ್ವಾಂಟೇಜಸ್ ಆಫ್ ದಿ ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್. ಸೊ ಲೆಟ್ ಅಸ್ ರಿವೈಸ್ ವೆರಿ ಕ್ವಿಕ್ಲಿ. ಸೊ ನಾವೇನನ್ನು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅಂತ ಅಂದರೆ, ದ ಕಾನ್ಸೆಪ್ಟ್ ಆಫ್ ಅಕೌಂಟಿಂಗ್ ಸಿಸ್ಟಮ್, ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಬರುವಂತಹ ಮೆಥಡ್ಸ್ ಬಗ್ಗೆ, ದಟ್ ಈಸ್ ಇಂಟಿಗ್ರೇಟೆಡ್ ಮತ್ತು ನಾನ್ ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ ಬಗ್ಗೆ, ಮತ್ತು ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ ಅಡ್ವಾಂಟೇಜಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಅಂದರೆ ನಾವಿಲ್ಲಿ ಕಾಸ್ಟ್ ಅಕೌಂಟಿಂಗ್ ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮನ್ನು ಒಟ್ಟಾಗಿ ಮೇಂಟೈನ್ ಮಾಡುವಂತಹ ಅಕೌಂಟಿಂಗ್ ಸಿಸ್ಟಮನ್ನು ಏನು ಹೇಳ್ತೀವಿ, ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ನಾನ್ ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ ಅಂದರೆ ಏನು ಮಾಡ್ತೀವಿ, ಕಾಸ್ಟ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ನಾವು ಸಪ್ರೇಟ್ ಬುಕ್ಸಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಈ ಕ್ಲಾಸಲ್ಲಿ ನಾವು ಇಷ್ಟು ವಿಷಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಜರ್ನಲ್ ಎಂಟ್ರೀಸ್ ಫಾರ್ಮ್ಯಾಟ್ ಅಂದರೆ ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಯಾವ ರೀತಿ ನಾವು ಜರ್ನಲ್ ಎಂಟ್ರೀಸನ್ನು ಪ್ರಿಪೇರ್ ಮಾಡ್ತೀವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸನ್ನು ನಾನು ಸಾಲ್ವ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.